ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ರಾಜಕೀಯ ವಿಶ್ಲೇಷಕರು ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ನಾಥು ನಮಸ್ತೆ. ಅದರ ಜೊತೆಗೆ ನಿವೃತ್ತ ನೌಕಾಸೇನೆಯ ನಿವೃತ್ತ ಅಧಿಕಾರಿ ರಾಮರಾವ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಯುಸೇನೆಯ ನಿವೃತ್ತ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ಜಾನಕಿ ರಾಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಯುಸೇನೆಯ ನಿವೃತ್ತ ಅಧಿಕಾರಿ ಮೋಹನ್ ಚಿತಾಲೆ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್, ಈ ಮಧ್ಯೆ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ, ಆನಂತರ ಚರ್ಚೆ ಮುಂದುವರಿಸೋಣ. ಕದನ ವಿರಾಮದ ಘೋಷಣೆಯಾದ ಬೆನ್ನಲ್ಲೇ ಭಾರತದ ಷೇರು ಮಾರುಕಟ್ಟೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದೆ. ಎಕ್ಸ್ಪೆಕ್ಟೇಷನ್ ಇತ್ತು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅಂತ, ಅದರಂತೆ ಆಗಿದೆ. ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ. ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗಿದೆ. ಚಿನ್ನ ಮತ್ತು ಬೆಳ್ಳಿಯ ದರವೂ ಕೂಡ ಏರಿಕೆಯಾಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ. ದಲಾಲ್ ಸ್ಟ್ರೀಟು ಪಾಸಿಟಿವ್ ಆಗಿ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಇತ್ತು, ಅದರಂತೆ ಆಗಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಏರಿಕೆ. ಕಳೆದ ಕೆಲ ದಿನಗಳೆಲ್ಲ ಲೆಕ್ಕಾಚಾರವನ್ನು ತೆಗೆದರೆ ಇಷ್ಟು ದೊಡ್ಡ ಏರಿಕೆ ಕಳೆದ ಕೆಲ ದಿನಗಳಿಂದ ಆಗಿರಲಿಲ್ಲ. ಈಗಿನ ಮಾಹಿತಿ ಪ್ರಕಾರ 2646 ಪಾಯಿಂಟ್ ಏರಿಕೆ ಸೆನ್ಸೆಕ್ಸ್. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ 398 ರೂಪಾಯಿ 24 ಕ್ಯಾರೆಟ್ ಅಪರಂಜಿ ಚಿನ್ನ 368 ರೂಪಾಯಿ ಆಸುಪಾಸಲ್ಲಿ, ಬೆಂಗಳೂರಿನ ರೇಟ್ ಹೇಳ್ತಾ ಇದ್ದೀನಿ, 22 ಕ್ಯಾರೆಟ್. ಬೆಳ್ಳಿಗೆ 10,000 ರೂಪಾಯಿ ಪರ್ ಕೆಜಿ ಜಾಸ್ತಿ ಆಗಿದೆ. ಕಳೆದ ಹಲವು ದಿನಗಳಿಂದ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದ ಇಳಿಕೆ ಕಾಣ್ತಾ ಇತ್ತು, ಈಗ ಏರಿಕೆ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ, ಸೆನ್ಸೆಕ್ಸ್ ಏರಿಕೆ ಕಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. 2639 ಪಾಯಿಂಟ್ನಷ್ಟು ಇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಂದು ಅಂದಾಜು 2639, ಈಗಿನ ಲೆಕ್ಕ 2664. ನಿಫ್ಟಿಯು ಕೂಡ 778 ಪಾಯಿಂಟ್ನಷ್ಟು ಏರಿಕೆ ಕಂಡಿದೆ. ಎಸ್, ಮಾತನಾಡೋಣ. ಗೆಲುವು ಯಾರದ್ದು? ಈ ಯುದ್ಧ ವಿರಾಮದಿಂದ ಅಮೆರಿಕ ಗಳಿಸಿದ್ದೇನು, ಇರಾನ್ ಗಳಿಸಿದ್ದೇನು? ನಾನು ಪ್ರಶಾಂತ್ ನಾಥ್ ಅವರನ್ನೇ ಇನ್ಕ್ಲೂಡ್ ಮಾಡ್ಕೋತೀನಿ. ಬಹುಶಃ ನಿನ್ನೆ ಒಂದು ಆತಂಕ ಸೃಷ್ಟಿಯಾಗಿತ್ತು, ಏನಾಗ್ಬಿಡುತ್ತೋ ಅಂತ. ಈಗ ಯುದ್ಧ ವಿರಾಮ ಘೋಷಣೆ ಆಗಿದೆ, ಯಾರಿಗೆ ಏನು ಸಿಕ್ತು ಅನ್ನೋದು ಪ್ರಶ್ನೆ. ರಕ್ಷತ್, ಎಷ್ಟೇ ಪೋಸ್ಚರಿಂಗನ್ನು ಮಾಡಿದರೂ ಕೊನೆಗೆ ಪ್ರೊಲಾಂಗ್ ಫಾರ್ ಎವರ್ ಯುದ್ಧಗಳು ಆ ಎರಡೂ ರಾಷ್ಟ್ರಗಳಿಗೂ ಹರ್ಟ್ ಮಾಡ್ತವೆ ಅಂತಕ್ಕಂಥದ್ದು ಸತ್ಯ. ಅದೇ ಕಾರಣದಿಂದ ನನಗನ್ಸುತ್ತೆ ಒಂದು ರೀತಿಯ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಕಾರಣದಿಂದನೂ ಕೂಡ ಇರಬಹುದು ಯುದ್ಧ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿರ್ತಕ್ಕಂಥದ್ದು ಅಥವಾ ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ರಿಲೀಫ್ ಗ್ಲೋಬಲ್ ಮಾರ್ಕೆಟಲ್ಲೂ ಕೂಡ ತಂದಿದೆ. ಇದು ಬರೀ ಇರಾನ್ ಅಮೇರಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ. ಅವೆರಡು ರಾಷ್ಟ್ರಗಳು, ಇಸ್ರೇಲ್, 3 ರಾಷ್ಟ್ರಗಳ ನಡುವಿನ ಯುದ್ಧ ಇದ್ದರೂ ಕೂಡ ಇದು ಇಡೀ ಗ್ಲೋಬಲ್ ಎನರ್ಜಿ ಕ್ರೈಸಿಸನ್ನು ಸೃಷ್ಟಿಸಿತ್ತು. ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಂದ್ 38-39 ದಿನಗಳ ಕಾಲ ಸ್ಟ್ರೇಟ್ ಹಾರ್ಮೂಸ್ ಬಂದಾಗಿದ್ದರಿಂದ ಆಯಿಲ್ ಪ್ರೈಸಸ್ಗಳು ಏರ್ಲಿಕ್ಕೆ ಶುರುವಾಗಿದ್ದು, ಆಯಿಲ್ ಮಾರುಕಟ್ಟೆಯಲ್ಲಿ ಮುಂದೆ ಇನ್ನೊಂದು 15 ದಿನ ಹೀಗೆ ಮುಂದುವರೆದ್ರೆ ತೈಲ ಸಂಕಟ ದೊಡ್ಡ ಪ್ರಮಾಣದಲ್ಲಿ ಉದ್ಭವವಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಚಿತ್ರಣ ಸೃಷ್ಟಿಯಾಗಿತ್ತು. ಅದರ ಮಧ್ಯೆ ಒಂದು ಪಾಸ್ ಆದರೂ ಸರಿ, ಒಂದು ಅಲ್ಪ ವಿರಾಮವಾದರೂ ಸರಿ, ಈ ಒಂದು ಯುದ್ಧ ನಿಂತಿರತಕ್ಕಂಥದ್ದು ಜಾಗತಿಕ ಮಾರುಕಟ್ಟೆ, ಜಾಗತಿಕ ತೈಲ ಮಾರುಕಟ್ಟೆ, ಇನ್ಫ್ಲೇಷನ್ ದೃಷ್ಟಿಯಿಂದ ಕೂಡ ವೆಲ್ಕಮ್ ಸ್ಟೆಪ್ ಅಂತ ನನಗನ್ಸುತ್ತೆ. ನೀವು ಅದರ ಈಗ ಮುಂದೇನಾಗುತ್ತೆ 15 ದಿನಗಳ ನಂತರ ಅದು ಬಿಟ್ಬಿಡಿ. ಬಟ್ ಒಂದು ಸೆನ್ಸ್ ಆಫ್ ರಿಲೀಫನ್ನು ಅದು ಮಿಡ್ಲ್ ಈಸ್ಟ್ನಲ್ಲೂ ತರುತ್ತೆ, ಜಾಗತಿಕವಾಗಿ ಏಷ್ಯನ್, ಪ್ರಮುಖವಾಗಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಂದಾಗಿದ್ದು ಏಷ್ಯನ್ ರಾಷ್ಟ್ರಗಳಿಗೆ ಒಂದು ದೊಡ್ಡ ತಲೆನೋವಿನ ಸಂಗತಿಯಾಗಿತ್ತು. ಹೀಗಾಗಿ ಅದು ಪಾಸ್ ಆಗಿರ್ತಕ್ಕಂಥ. ಎರಡನೇದು ನನಗನ್ಸುತ್ತೆ ನೆಗೋಷಿಯೇಷನ್ಗೊಂದು ಅವಕಾಶವನ್ನು ಕೊಟ್ಟಿದೆ. ಏಪ್ರಿಲ್ 10ಕ್ಕೆ ಪಾಕಿಸ್ತಾನದಲ್ಲಿ ನೆಗೋಷಿಯೇಷನ್ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಅಮೇರಿಕ ಮತ್ತು ಇರಾನ್ ಮಧ್ಯೆ. ಬಟ್ ಎಂಡ್ ಆಫ್ ದ ಡೇ ಸ್ಟ್ರೇಟ್ ಆಫ್ ಹಾರ್ಮೂಸ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ ಈ ಕದನ ವಿರಾಮದ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಇರಾನ್ ಒಂದು ವೇಳೆ ತನ್ನ ಷರತ್ತಿನಲ್ಲಿ ಹೇಳಿರುವಂತೆ ಸ್ಟ್ರೇಟ್ ಆಫ್ ಹಾರ್ಮೂಸ್ ತನ್ನ ವಶದಲ್ಲೇ ಮುಂದುವರಿಬೇಕು, ಅಥವಾ ಇಡೀ ಅಲ್ಲಿನ ಏನೊಂದು ಶಿಪ್ ಮೂಮೆಂಟ್ ಇದೆ ಅದು ತಾನು ಹೇಳ್ದಂಗೆ ನಡಿಬೇಕು ಅಂತಕ್ಕಂಥದ್ದಾದರೆ ಈ ಕದನ ವಿರಾಮ ಲಾಂಗ್ ಲಾಸ್ಟ್ ಆಗಲ್ಲ ನನ್ನ ಅಂದಾಜಿನ ಪ್ರಕಾರ.
ಯಾಕಂದರೆ ಎಂಡ್ ಆಫ್ ದ ಡೇ ಅಲ್ಲೇನೋ ಟೋಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಶಿಪ್ಪಿಗೆ ನಾವು ಇಷ್ಟು ದುಡ್ಡು ತೆಗೆದುಕೊಳ್ತೀವಿ, ನೀವು ಹೇಗೂ ಕೂಡ ನಮ್ಮ ದೇಶದಲ್ಲಿ ಇಷ್ಟು ನಷ್ಟ ಮಾಡಿದ್ದೀರಿ, ಆ ಕಾರಣದಿಂದ ನಾವು ಹಣವನ್ನು ವಸೂಲಿ ಮಾಡ್ತೀವಿ ಅಂತಕ್ಕಂಥ ಹಠವನ್ನು ಇರಾನ್ ಹಿಡಿದ್ರೆ ಈ ಕದನ ವಿರಾಮ ಬಹಳ ದಿನಗಳ ಕಾಲ ಲಾಂಗ್ ಲಾಸ್ಟ್ ಆಗಲ್ಲ. ಸೊ ಅಂತಿಮವಾಗಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಗ್ಗೆ ನೆಗೋಷಿಯೇಷನ್ ಟೇಬಲ್ ಮೇಲೆ ಕೂತಾಗ ಉಳಿದಿದ್ದು ನೋಡಿ, ಈಗ ರಿಜಿಮ್ ಚೇಂಜ್ ಇಟ್ ಈಸ್ ಔಟ್ ಆಫ್ ಕ್ವಶನ್ ಅಂತ ನನಗನ್ಸುತ್ತೆ. ಯಾವಾಗ 15 ದಿನಗಳಲ್ಲಿ ಅಮೆರಿಕಕ್ಕೆ ರಿಜಿಮ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ವೋ, ಅಮೆರಿಕಕ್ಕೂ ಅರ್ಥ ಆಗಿದೆ ಅದಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು. ಯುರೇನಿಯಂ ಸಂಬಂಧಪಟ್ಟಂತೆ ಈಗ ಪೈಲಟ್ ನೆಪದಲ್ಲಿ ಏನು ವಿಮಾನಗಳು ಹೋದ್ವು, ಅವು ಯುರೇನಿಯಂನ ಹುಡುಕಾಟಕ್ಕೆ ಹೋಗಿದ್ವಾ, ಪೈಲಟ್ ರಕ್ಷಣೆಗೆ ಹೋಗಿದ್ವು, ಪೈಲಟ್ ರಕ್ಷಣೆಗೆ ಅಂತಕ್ಕಂಥ ಒಂದು ನೆಪದಲ್ಲಿ ವಿಮಾನಗಳು ಹೋಗಿದ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಬಟ್ ಅದು ಕೂಡ ಏನಂತಾರೆ, ಒಂದು ರೀತಿ ಬಾಟಲ್ ನೆಕ್ ಆಗಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಯುರೇನಿಯಂ ಸಂಬಂಧಪಟ್ಟಂತೆ. ಯಾಕಂದರೆ ಆ ಒಂದು ಹಾರ್ಡ್ ಸ್ಟ್ಯಾಂಡನ್ನು ಅಮೆರಿಕ ತೆಗೆದುಕೊಂಡ್ರೆ ಆಗ ಕದನ ವಿರಾಮಕ್ಕೂ ಕೂಡ ಅರ್ಥ ಇರಲ್ಲ. ಅಮೆರಿಕ ಈ ಹಂತದಲ್ಲಿ ಮತ್ತೊಮ್ಮೆ ಯುದ್ಧದಲ್ಲಿ ಮಧ್ಯಪ್ರವೇಶಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಬಟ್ ಪಾಯಿಂಟ್ ಆಫ್ ಕಂಟೆನ್ಷನ್ ಕ್ಯಾನ್ ಬಿ ಸ್ಟ್ರೇಟ್ ಆಫ್ ಹಾರ್ಮೂಸ್. ಯಾಕಂದ್ರೆ ಒಂದು ಇರಾನ್ಗೂ ಅರ್ಥ ಆಗಿದೆ, ನನ್ನ ಬಳಿ ಇರ್ತಕ್ಕಂಥ ಪವರ್ ಇಸ್ ಸ್ಟ್ರೇಟ್ ಆಫ್ ಹಾರ್ಮೂಸ್. ಸ್ಟ್ರೇಟ್ ಆಫ್ ಹಾರ್ಮೂಸ್ ಇರದೇ ಇದ್ರೆ ಇವತ್ತು ಇರಾನ್ ಯಾರು ಕೇಳೋರು ಇರ್ತಿರ್ಲಿಲ್ಲ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನ ನೀವು ಚೋಕ್ ಪಾಯಿಂಟ್ ಅನ್ನ ಚೋಕ್ ಮಾಡಿದ್ರೆ ಇರಾನ್ಗೆ ಕೇಳೋರು ಯಾರು ಕೂಡ ಇರಲಿಕ್ಕಿಲ್ಲ. ಆ ಕಾರಣದಿಂದ ಸ್ಟ್ರೇಟ್ ಆಫ್ ಹಾರ್ಮೂಸ್ಗೆ ಸಂಬಂಧಪಟ್ಟಂತೆ ಪಾಯಿಂಟ್ ಆಫ್ ಕಂಟೆನ್ಷನ್ ಮುಂದುವರಿಯುವ ಸಾಧ್ಯತೆಗಳು ನನಗನ್ನಿಸ್ತವೆ. ಅದು ನೆಗೋಷಿಯೇಷನ್ ಟೇಬಲ್ ಮೇಲೆ ಹೇಗೆ ಬಗೆಹರಿಬಹುದು ಅಂತಕ್ಕಂಥದ್ದು ಪ್ರಶ್ನೆ. ಉಳಿದಂತೆ ನನಗನ್ಸುತ್ತೆ ರಕ್ಷತ್, ಬಾಕಿ ಸಬ್ ದೇಖಾ ಜಾಯೇಗಾ. ಇವತ್ತಿನ ಸಂದರ್ಭದಲ್ಲಿ ಒಂದು ಸೆನ್ಸ್ ಆಫ್ ರಿಲೀಫ್, ಗ್ಲೋಬಲ್ ಮಾರ್ಕೆಟ್ಸ್ಗಳದನ್ನು ಹೇಳ್ತಾ ಇವೆ, ಕ್ರೂಡ್ ಆಯಿಲ್ ಪ್ರೈಸಸ್ಗಳನ್ನು ಹೇಳ್ತಾ ಇವೆ. ಈಗ ಎಷ್ಟು ದಿನ ಆದಮೇಲೆ ಒಂದು ಸಾಮಾನ್ಯ ಸ್ಥಿತಿಗೆ ಬರ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇರ್ಬೋದು. ನೀವು ಹೇಳಿದ್ರಿ ಮೈನ್ಸನ್ನು ಹಾಕಿದ್ದಾರೆ, ಸರಿಯಪ್ಪ, ಇನ್ನೊಂದು ತಿಂಗಳ ನಂತರ ಆದರೂ ಪರಿಸ್ಥಿತಿ ಸಾಮಾನ್ಯ ಆಗ್ಬೋದು. ಬಟ್ ಯುದ್ಧ ನಿಂತಿರ್ತಕ್ಕಂಥದ್ದು ಸೆನ್ಸ್ ಆಫ್ ರಿಲೀಫನ್ನು ಭಾರತ ಸೇರಿದಂತೆ ಇಡೀ ವಿಶ್ವಕ್ಕೆ ತಂದಿದೆ. ಎಸ್ ರಾಮರಾವ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.